ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಏನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ಎಷ್ಟೋ ದಿನ ಆಗಿದೆ, ಆದರೂ ವೀಡಿಯೋಸ್ ಆಗಲಿ ಶಾರ್ಟ್ಸ್ ಆಗಲಿ ಅಪ್ಲೋಡ್ ಮಾಡೋಕ್ಕೆ ಗೊತ್ತಿಲ್ವಾ? ಅದಕ್ಕೆ ಟೆನ್ಷನ್ ತಗೋತೀರಾ? ಬನ್ನಿ ನಾನು ಹೇಗೆ ಅಪ್ಲೋಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆದ ನಂತರ ಯೂಟ್ಯೂಬ್ ಪೇಜ್ನಲ್ಲಿ ಪ್ಲಸ್ ಐಕಾನ್ ಕ್ಲಿಕ್ ಮಾಡಿ, ನಂತರ ಸ್ಟಾರ್ಟ್ ಬಟನ್ ಪಕ್ಕದಲ್ಲೇ ಇರೋ ನಿಮ್ಮ ಗ್ಯಾಲರಿನ ಓಪನ್ ಮಾಡಿಕೊಂಡು ಯಾವ ವಿಡಿಯೋ ಅಥವಾ ಶಾರ್ಟ್ಸ್ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೆಕ್ಸ್ಟ್ ಅಥವಾ ಫಿಲ್ಟರ್ನ ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ರೈಟ್ ಸೈಡ್ನಲ್ಲೇ ನಿಮಗೆ ಆಪ್ಷನ್ಸ್ ಕಾಣಿಸುತ್ತೆ. ಆ ಕಾಣಿಸ್ತಿರೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಮೇಲೆ ಪೆನ್ಸಿಲ್ ಐಕಾನ್ ಕಾಣಿಸ್ತಿದೆಯಲ್ಲ, ಅದನ್ನ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಫ್ರಂಟ್ ಪೇಜ್ ಅಂದರೆ ಯೂಟ್ಯೂಬ್ ವಿಡಿಯೋಸ್ ಓಪನ್ ಮಾಡೋಕ್ಕಿಂತ ಮುಂಚೆ ಕಾಣಿಸುತ್ತಲ್ಲ ಫೋಟೋ, ಅದು ಯಾವುದು ಇರಬೇಕು ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ನಂತರ ನೀವು ಟೈಟಲ್ನ ಹಾಕೋಬೇಕಾಗುತ್ತೆ. ಅಂದರೆ ಟೈಟಲ್ ಅಂದರೆ ನಿಮಗೆ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ವಿಡಿಯೋ ಮಾಡಿರ್ತೀರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಶಾರ್ಟಾಗೆ ಒಂದು ಲೈನ್ ಕೊಡಬೇಕಾಗತ್ತೆ. ನಂತರ ನೀವು ಹ್ಯಾಶ್ ಟ್ಯಾಗ್ಸ್ನ ಕೊಡಬೇಕಾಗತ್ತೆ. ಅಂದರೆ ವಿಡಿಯೋಗೆ ಸಂಬಂಧಪಟ್ಟಂತೆ ಕನ್ನಡ ವ್ಲಾಗ್ಸ್, ಮಿನಿ ವ್ಲಾಗ್ಸ್, ಇಲ್ಲ ಡೈಲಿ ರೊಟೀನ್, ಇಲ್ಲಾಂದರೆ ಫುಡ್ ವಿಡಿಯೋ ಆದರೆ ಕುಕ್ಕಿಂಗ್ ಚಾನಲ್ ಅಂತ ಕೊಡಬೇಕು. ಲೊಕೇಶನ್ ಬಂದುಬಿಟ್ಟು ನೀವು ಕರ್ನಾಟಕದಿಂದ ಆದರೆ ಕರ್ನಾಟಕದಿಂದ, ಇಲ್ಲ ಆಂಧ್ರ, ತಮಿಳ್ನಾಡು, ಆ ಥರ ನಿಮ್ಗೆ ಎಲ್ಲಿರ್ತೀರೋ ಅಲ್ಲಿಂದ ನೀವು ಇಟ್ಕೋಬೋದು. ವಿಸಿಬಿಲಿಟಿ ಅಂತ ಆಪ್ಷನ್ ಇದೆಯಲ್ಲ, ಅದು ಯಾವಾಗಲೂ ಅನ್ಲಿಸ್ಟೆಡಲ್ಲೇ ಇರಬೇಕು. ಕಮೆಂಟ್ಸ್ ನಿಮ್ಮ ಇಷ್ಟ ಆಫ್ ಆದರೂ ಮಾಡ್ಕೋಬೋದು, ಇಲ್ಲ ಆನ್ ಆದರೂ ಮಾಡ್ಕೋಬೋದು. ನೆಕ್ಸ್ಟು ಅಪ್ಲೋಡ್ ಶಾರ್ಟ್ಸ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ಶಾರ್ಟ್ ವೀಡಿಯೋ ಅಪ್ಲೋಡ್ ಆಗೋಯ್ತು, ಇನ್ನು ನನ್ನ ವೀಡಿಯೋ ವೈರಲ್ ಆಗಿಬಿಡುತ್ತೆ ಅಂತ ಅನ್ಕೋಬೇಡಿ. ಜಸ್ಟ್ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗ್ತಿದೆ ಅಷ್ಟೇ. ಇದಕ್ಕೆ ಇನ್ನೂ ಇದು ಅಪ್ಲೋಡ್ ಆದಮೇಲೆ ಸೆಟ್ಟಿಂಗ್ ಮಾಡೋದು ಇನ್ನೂ ಇದೆ. ಆ ಸೆಟ್ಟಿಂಗ್ನ ಮಾಡ್ಕೋಬೇಕು ಅಂದರೆ ನೀವು YT ಸ್ಟುಡಿಯೋ ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು. ಆ್ಯಪ್ ಓಪನ್ ಮಾಡಿದ್ಮೇಲೆ ಕಂಟೆಂಟ್ ಅಂತ ಇರುತ್ತೆ. ಆ ಕಂಟೆಂಟ್ ಅನ್ನೋದು ಓಪನ್ ಮಾಡಿದ್ಮೇಲೆ ನೀವು ಯೂಟ್ಯೂಬಲ್ಲಿ ಯಾವ ವೀಡಿಯೋ ಅಂತ ಅಪ್ಲೋಡ್ ಮಾಡಿರ್ತೀರಲ್ಲ ಅದಲ್ಲಿ ಕಾಣಿಸುತ್ತೆ, ಅದನ್ನು ಕ್ಲಿಕ್ ಮಾಡಿ. ಹಾಗೆ ಪೆನ್ಸಿಲ್ ಐಕಾನ್ ಕಾಣಿಸ್ತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೀವು ಟೈಟಲ್ ಏನು ಹಾಕಿರ್ತೀರೋ ಡಿಸ್ಕ್ರಿಪ್ಷನಲ್ಲಿ ಕೂಡ ಅದೇ ಹಾಕಿ. ಇನ್ನು ಎಕ್ಸ್ಟ್ರಾ ಬೇಕಾದ್ರೆ ನೀವು ಹ್ಯಾಶ್ ಟ್ಯಾಗ್ಸ್ನ ಹಾಕ್ಕೋಬೋದು. ನಂತರ ನೀವು ಯೂಟ್ಯೂಬಲ್ಲಿ ವಿಸಿಬಿಲಿಟಿ ಅನ್ಲಿಸ್ಟೆಡ್ ಅಂತ ಮಾಡಿದ್ರಿ, ನೆನಪಿದೆಯಾ? ಬಟ್ ಈ YT ಸ್ಟುಡಿಯೋದಲ್ಲಿ ಅನ್ಲಿಸ್ಟೆಡ್ ಮಾಡಬೇಡಿ, ಪಬ್ಲಿಕ್ ಅಂತ ಕೊಡಿ. ಇಲ್ಲಾಂದರೆ ನಿಮಗೆ ಟೈಮಿಂಗ್ ಕೂಡ ಇರುತ್ತೆ. ನಂಗೆ ಇವತ್ತು ಬೇಡ, ನಾನು ನಾಳೆ ಅಪ್ಡೇಟ್ ಮಾಡಬೇಕು ಅಂದರೆ ಅಪ್ಲೋಡ್ ಮಾಡ್ಕೋಬೋದು. ಆ ಟೈಮಿಂಗು ಡೇಟ್ ಕೂಡ ನಿಮ್ಗೆ ಅಲ್ಲಿ ಕಾಣಿಸುತ್ತೆ. ನೆಕ್ಸ್ಟು ನಿಮಗೆ ಕೆಳಗೆ ಬಂದರೆ ಟ್ಯಾಗ್ಸ್ ಅಂತ ಇರುತ್ತೆ. ಟ್ಯಾಗ್ಸ್ ತುಂಬ ಇಂಪಾರ್ಟೆಂಟ್. ಇದಕ್ಕೆ ನೀವು ಫಸ್ಟ್ ವೀಡಿಯೋ ಮಾಡೋ ಥರ ಇದ್ದರೆ ಮೈ ಫಸ್ಟ್ ವೀಡಿಯೋ, ಮತ್ತು ಕುಕ್ಕಿಂಗ್ ಅದೇ ಕುಕ್ಕಿಂಗ್ ಚಾನಲು, ಫುಡ್ಡು, ವೆರೈಟಿ ಟ್ಯಾಗ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಗೂಗಲಲ್ಲಿ ಸರ್ಚ್ ಮಾಡಿ ರ್ಯಾಪಿಡೋ ಟ್ಯಾಗ್ಸ್ ಅಂತ. ನಿಮಗೆ ಅಲ್ಲಿ ಸಂಬಂಧಪಟ್ಟ ನೀವು ಕೀವರ್ಡ್ಸ್ ಕೊಟ್ಟರೆ ಆ ಕೀವರ್ಡ್ಸ್ಗೆ ಸಂಬಂಧಪಟ್ಟಂತೆ ಟ್ಯಾಗ್ಸ್ ಕೊಡುತ್ತೆ. ಕಾಪಿ ಆ್ಯಂಡ್ ಪೇಸ್ಟ್ ಮಾಡ್ಕೋಬೋದು. ಎಲ್ಲ ಸೆಟ್ಟಿಂಗ್ ಆದಮೇಲೆ ಸೇವ್ ಅಂತ ಕೊಡಿ. ನಿಮ್ಮ ಶಾರ್ಟ್ ವೀಡಿಯೋ ಅಪ್ಲೋಡ್ ಆಗಿರುತ್ತೆ. ಸೇಮ್ ಇದೇ ಪ್ರೊಸೆಸ್ಸಲ್ಲಿ ನೀವು ಲಾಂಗ್ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡ್ಬೋದು. ಇದೇ ರೀತಿ ಕಂಟೆಂಟ್ ಇರೋ ವೀಡಿಯೋಸ್ ಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್